ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನುಲೋಕ್ ಯೂಟ್ಯೂಬ್ ಚಾನಲ್. ಏನಪ್ಪ ಈ ಕತ್ಲಲ್ಲಿ ಇವಳು ಎಲ್ಗೋಗ್ತಾಳೆ ಅಂತ ನೋಡ್ತಾ ಇದ್ದೀರಾ? ನೀವು ಕೇಳಿಲ್ಲ ಅಂದರೂ ನಾನು ಹೇಳ್ತೀನಿ. ಯಾವುದೋ ನಾಯಿ ನನ್ನ ಗೊಗಯ್ಯ ಅಂದ್ಕೊಂಡ್ಬಿಟ್ಟೈತೆ ಅನಿಸುತ್ತೆ. ನಾನು ನೋಡಿ ಬೊಗಳ್ತೈತೆ. ನಾನು ಮತ್ತು ನಮ್ಮತ್ತೆ ಪುರದಮ್ಮನ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಮಗೋಸ್ಕರ ಗಾಡಿ ಕಾಯ್ತಾ ನಿಂತಿತ್ತು. ಗಾಡಿ ಹತ್ಕೊಂಡು ನೈಟ್ ಅಲ್ವಾ, ಏನು ಕಾಣಿಸಲ್ಲ, ಅದಕ್ಕೆ ವೀಡಿಯೋ ಮಾಡಿಲ್ಲ. ನಮ್ಮತ್ತೆ, ನಮ್ಮಮ್ಮ, ನಮ್ಮ ದೊಡ್ಡಮ್ಮನ ಮಗಳು ಅಂದರೆ ನನ್ನ ತಂಗಿ ಎಲ್ಲ ಕೂತಿದ್ವಿ ಮೇಲೆಗಡೆ. ಇನ್ನು ಮಿಕ್ತವರೆಲ್ಲ ಕೆಳಗಡೆ ಕೂತಿದ್ರು. ಎಲ್ಲರಿಗೂ ನನ್ನ ಯೂಟ್ಯೂಬ್ ಬ್ಲಾಗ್ಗೆ ಹಾಯ್ ಮಾಡಿಸ್ಕೊಂಡು ಜಸ್ಟ್ ನೋಡಿ ಆಲ್ರೆಡಿ ಮಲ್ಕೊಂಡಿದ್ದಾನೆ. ಅಲ್ಲಿ ಸಖತ್ತು ಥಂಡಿ ಇತ್ತು. ನಾನೇನೋ ಚಳಿ ಇರಲ್ಲ ಬಿಡು ಅಂತ ನಾನು ಅಂದ್ಕೊಂಡಿದ್ದೆ. ಯಪ್ಪ ಬಾತಡಕ್ಕೂ ಆಗ್ತಾಯಿಲ್ಲ, ಅಷ್ಟು ಚಳಿ ಇತ್ತು ಅಲ್ಲಿ. ಇನ್ನೂ ಎಲ್ಲ ಮಲಗಿದ್ರು ಅಂತೇಳಿ ನಾವು ಒಂದು ರೌಂಡ ವೀಡಿಯೋ ಮಾಡ್ಕೊಂಡು ಬಂದ್ವಿ. ಗೌರಿ ಚರಿಬುಡ್ಡಿ ಹಾಯ್ ಹಾಯ್ ಸ್ಟಾರ್ಟ್ ಮಾಡಿದ್ಯಾ? ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನುಲೋಕ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಪುರದಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಾಸನದಲ್ಲಿರೋದು. ನಮ್ಮ ಮಾಮರ ಜೊತೆ ಬಂದಿದ್ದೀವಿ ನಾವು. ಇಲ್ಲಿ ಜಾಸ್ತಿ ಹಂದಿ ಕರೀತಾರ. ಚಳಿಗೆ ನೀಟಾಗಿ ಮಾತಾಡೋಕ್ಕೆ ಆಗ್ತಾಯಿಲ್ಲ ನನಗಂತೂ. ಅಲ್ಲಿ ಆಗ್ತಾವಂತೆ, ಅಷ್ಟೊಂದು ಕಡಿತಾರಂತೆ. ನಮ್ಮ ಅಮ್ಮನು ಕೋಳಿ ಕರಿ ಕಟ್ ಮಾಡ್ತಾರಂತೆ. ಕೋಳಿ ಮಾಡ್ಕೊಂಡು ತಿಂದು ಹೋಗೋಕ್ಕೆ ಬಂದಿದ್ದೀವಿ. ಆಲೆ ರೆಡಿ ಆಗೈತೆ ಹಂದಿ ಕಟ್ ಮಾಡೋಕ್ಕಿಲ್ಲಿ. ನಾವಿನ್ನು ನಮ್ಮ ಮನೆಯಲ್ಲಿ ಮಲ್ಗೋರೆಲ್ಲರೂ ಅದಕ್ಕೆ ಇಲ್ಲೇ ಕಾಯ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಹೊರಗಡೆ ಎಲ್ಲ ಸಖತ್ ಚಳಿ ಐತಿ ಇಲ್ಲಿ. ನಮ್ಮೂರ ಸೈಡ್ ಇಷ್ಟೊಂದು ಚಳಿ ಇಲ್ಲ. ಎಷ್ಟೊಂದು ಜನ ಬಂದವ್ರೆ. ಆಲೆ ಒಳಗಡೆ ಎಲ್ಲ ಕ್ಯೂ ನಿಂತವ್ರಂತೆ. ನಮ್ಮ ಮಾಮ ನೋಡ್ಕೊಂಬಂದೈತಿ. ನಮ್ಮ ಮಾಮನ ಮಾತಾಡು ಅಂದರೆ ಕ್ಯಾಮ್ರಾ ಆಫ್ ಆದಾಗ ಮಾತಾಡುತ್ತೆ. ಅದೇನ್ ಮಾಮ, ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆಲ್ರೆಡಿ ಫಸ್ಟ್ನೇ ಪೂಜೆ ಆಗ್ತೈತೆ. ಕ್ಯೂ ನಿಂತಿರೋದು ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಆಮೇಲೆ ಒಳಗಡೆ ದೇವಸ್ಥಾನದ ಒಳಗಡೆ ಹೋದಾಗ ದೇವಸ್ಥಾನ ತೋರಿಸ್ತೀವಿ. ನಾವು ಎಲ್ಲರನ್ನೂ ಎದ್ದೊಳಿಸ್ಬಿಟ್ಟು ರೆಡಿಯಾಗಿ ಪೂಜೆಗೆ ಹೊರಟ್ವಿ. ನನ್ನ ಮಗ ನನಗೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಅಲ್ಲಿ ಎಮ್ಮೆ 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 ಅಂತ ಹೇಳ್ತಾವನೆ. ಎಲ್ಲ ಪೂಜೆಗೆ ಹೊರಟಿದ್ದೀವಿ. ಇವನಿಗೆ ಅಮ್ಮೆಯಿಂದೇ ಚಿಂತೆ. ಅವನಿಗೆ ಬಿಟ್ಟೆಲ್ಗನ ಹೋಗ್ಬಿಡ್ತಾರೆ ಅಮ್ಮಂಗೆ. ನೋಡಿ ಗೈಸ್, ಇಂಥ ನನ್ನ ಮಕ್ಕಳು ಬೇಕಾ? ಏನು ಹಿಂಸೆ ಕೊಡ್ತಾರೆ ನಮಗಂತೂ. ದೇವಸ್ಥಾನದ ಎಂಟ್ರೆನ್ಸ್. ಏನಂತ್ಕೊಂಡಿದ್ದಕ್ಕ? ಅದಕ್ಕ ಟ್ಯಾಪ್ ಎಲ್ಲ ತೊಳಿತಾರೆ ದಿನಾನ. ಇನ್ನು ಸಾಕಾಗಲ್ಲ. ಅದು ಗಂಡೆ ಹತ್ತದ್ರಿ ಏನು ಮಾಡ್ತೀಯ? ಹೆಣ್ಮಗ ಅಂತೀಯ, ಹೆಣ್ಮಗ. ಸರಿ ಬುಡ್ಡಿನೇ ಹೆಣ್ಣಾಗಿದ್ದಿದ್ರೆ ಅಂತ ಕೇಳ್ಕೊಬೇಕು ತಾನೆ. ಯಾರು ಗಂಡಾಗ್ಲಿ ಅಂತ ಬೇಡ್ಕೊಂಡಿದ್ದು ಫಸ್ಟು. ಗಂಡಾಗ್ಲಿ ಅಂತ ಬಿಡ್ಕೊಂಡಿದ್ದೆ. ಯಾವಾಗ ಹೋಗಿದ್ದೆ? ಹೆಂಗೈತೆ ಕಾಟೇರಮ್ಮ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಹಾಂ ಹೇಳು, ಹೆಂಗೈತೆ ಕಾಟೇರಮ್ಮ? ಏ ಬುಡ್ಡಿ, ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಡಸ್ಟ್ಬಿನ್ಗಳು. ಇದೊಂದು ಡಸ್ಟ್ಬಿನ್. ಅಲ್ಲೇನೆ ಬುಡ್ಡಿ, ಅಲ್ಲೇನೆ. ನೋ, ಇದು ಹಾಸನ ತಾಲೂಕು ಬಿಕ್ಕೇನಹಳ್ಳಿ ಅಂತ, ಬೀಕ್ನಹಳ್ಳಿನೋ ಏನೋ ಗ್ರಾಮ ಐತೆ. ಆ ಗ್ರಾಮದಲ್ಲಿ ಬರುತ್ತೆ. ಈ ದೇವ್ರಿರೋದು ಇಲ್ಲಿ ಚೌಡೇಶ್ವರಿ. ಆದರೆ ಅಲ್ಲಿನ ಸುತ್ತಮುತ್ತ ಹಳ್ಳಿಯವರೆಲ್ಲ ಪುರದಮ್ಮ ಅಂತ ಕರೀತಾರೆ. ಇದು 200 ವರ್ಷದ ಹಳೆಯ ದೇವಸ್ಥಾನ ಅಂತೆ. ಇಲ್ಲಿ 3 ದೇವ್ರುಗಳೈತೆ. ಒಂದು
ಈ ಎದುರುಗಡೆ ಇರೋದು ಚೌಡಮ್ಮ, ಮುಂದೆ ಇರೋದು ಭೂತಪ್ಪ ಅಂತೆ. ಆಮೇಲೆ ಇನ್ನೊಂದೈತೆ ಪಕ್ಕದಲ್ಲಿ, ಅಂದರೆ ಇನ್ನೊಂದು ಸ್ವಲ್ಪ ಮುಂದೆ ಐತೆ, ಅದು ಉತ್ತಮ್ಮ ಅಂತಾರಂತೆ. ಇಲ್ಲಿ ಹರಕೆಗಳ್ನ ಒಂದು ತಾಮ್ರದ್ದು ಶೀಟಲ್ಲಿ ಬರೆದುಬಿಟ್ಟು ಆ ಮರಕ್ಕೆ, ಈಟ್ಲು ಮರಕ್ಕೆ ಮಳೆ ಹೊಡೆದು ಹೋಗ್ತಾರೆ. ಆ ಹರಕೆ ತೀರಿದ ಮೇಲೇ ಜನಗಳು ಬಂದು ಹರಕೆ ತೀರಿಸಿ ಹೋಗ್ಬೋದಂತೆ. ಏನು ಅಂದರೆ ಎಷ್ಟೊಂದು ಜನದ್ದು ಹರಕೆ ಎಲ್ಲ ತೀರಿದೆಯಂತೆ. ಫೋಟೋ, ಬಸ್ ಟಿಕೆಟು, ಯಾವುದ್ಯಾವುದೋ ಥರದ್ದು ಹರಕೆಯನ್ನು ಮಾಡಿ ಅಲ್ಲಿ ಮರಕ್ಕೆ ಹೊಡೆದೋಗಿದ್ರು. ಅಂದರೆ ಯಪ್ಪ, ದೇವಸ್ಥಾನ ಮಾತ್ರ ಸಖತ್ತಾಯಿತು. ಕ್ಲೀನಾಗಿ ಮೇಂಟೈನ್ ಮಾಡೋರು. ಎಲ್ಲಿ ನೋಡಿದ್ರು ಡಸ್ಟ್ಬಿನ್ಗಳು. ಅಂದರೆ ಸುತ್ತಮುತ್ತ, ದೇವಸ್ಥಾನ ಸುತ್ತಮುತ್ತ ಸಖತ್ತು ಜಾಗ ಐತೆ. ಎಲ್ಲನೂ ರೂಮ್ ಮಾಡ್ಕೊಂಡಿದ್ದಾರೆ. ಸಂಡೇ ಬಂದರೆ ಸಖತ್ತು ರಶ್ ಇರುತ್ತಂತೆ. ಇಲ್ಲಿ ಹರಕೆನ ಊಟದ ರೂಪದಲ್ಲಿ ಅಂದರೆ ಮಾಡಬೇಕು. ಅವರು ಅಂದರೆ ಪ್ರಸಾದ ಇವಾಗ ಮಾಡಿದ್ರೆ ಅವರೇ ಮಾಡ್ಕೊಂಡು ಅವರೇ ತಿಂದು ಹೋಗೋ ಪದ್ಧತಿ ಬೇರೆ ಐತಂತೆ ಇಲ್ಲಿ. ನಾವೀಗ ಉತ್ತಮನ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಖಾರ ರುಬ್ಬಕ್ಕೆ ಕಲ್ಲು ಸಮೇತ ಇಟ್ಟಿದ್ದಾರೆ. ಅಂದರೆ ಚಿಕನ್ ಮಟನ್ ದೇವ್ರಲ್ವಾ, ಅದಕ್ಕೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ನನ್ನ ಮಗ ಅಳ್ತಾವ್ನಿ. ಸರಿ, ಯಾಕೆ ಅಂತ ಗೊತ್ತಿಲ್ಲ, ಇಲ್ಲಿರೋ ಕೋಣಕ್ಕೆ ಎಷ್ಟೊಂದು ಜನ ಬಾಳೆಹಣ್ಣ ಅದ್ರ ಬಾಯಿಗೆ ಮೆತ್ತಿ ಹೋಗಿದ್ರು. ಏನು ರೀಸನ್ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ನಿಂತ್ಕೊ ಹೋಗು, ತೆಗಿತೈತೆ. ನಾವು ಮೊದಲನೇ ಸರಿ ಅಲ್ವಾ ಹೋಗಿದ್ದು, ನಮಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಯಾವ್ಯಾವ ದೇವರು ಅಂತ. ಅಲ್ಲಿರೋ ತಾತ ನಮಗೆ ಹೇಳ್ತು. ಶರ್ಟ್ ಅದು ಪಿನ್ನದ ಅರ್ಕೆನೂ ಮಾಡ್ತಾರೆ. ಯಾಕೆ ಪಿನ್ನ, ಫೋಟೋ, ಬೀಗ ಎಲ್ಲಿದೆ? ಎಲ್ಲ ಸಿಮೆಂಟಲ್ಲೇ ಮಾಡಿಬಿಟ್ಟವ್ರೆ. ಚೌಡೇಶ್ವರಿ ನಮ್ಮಮ್ಮ ಇದು. ಚೌಡೇಶ್ವರಿನೇ ಅಲ್ಲಿ ಒಳಗಡೆ ಇರೋದು ಚೌಡೇಶ್ವರಿನೇ ಇರಬೇಕು. ಅಲ್ಲಿ ಚೌಡೇಶ್ವರಿ ಅಂತ ಹಾಕೋರೆ. ಪುರ್ದಮ್ ಒಂದು ಪುರ್ದಮ್ ಅದು ಇದು ಉತ್ತಮ ಅಂತ. ಅಲ್ಲಿ ಹೊರ್ಗಡೆ ನಿಂತಿರೋದು ಪುರ್ದಮ್ಮನ. ಇಲ್ಲಿ 3-5 ಹಂಗಾದ್ರೆ. ಇದು ಪುರ್ದಮ್ಮ, ಅದ್ರ ಆಪೋಸಿಟ್ ಇರೋದು ಚೌಡಮ್ಮ, ಇದು ಉತ್ತಮ. ಧರ್ಮಸ್ಥಳದ್ದು ಈಶ್ವರ, ಪಾರ್ವತಿ ರೂಪ, ಅಲ್ಲಿ ಪುರ್ದಮ್ಮ ಅಂತೆ. ಹದ್ದುಗಳು ಹಾರಾಡ್ತಿರೋದು ನೋಡು. ನೀನು ಇಟ್ಕೊಂಡು ಹೋಗ್ಬಿಟ್ಟೆ. ಮುಗಿಸ್ಕೊಂಡು ಬಂದರು. ಎಲ್ಲಿಗೆ? ಅವನೇನು ಮಾಡಲ್ಲ, ಕ್ಯಾಮ್ರಾ ಹಿಡಿದ ತಕ್ಷಣ ಹೊಡೋಗ್ತಾವನೆ. ಈಗ ಎಲ್ಲಿಗೆ? ನೆಕ್ಸ್ಟ್ ರೂಮ್ ಹತ್ರ. ಹಾಂ, ಸುಮ್ಮನೆ ಪುರಿ ಕೊಯ್ಯಲ್ಲ, ಸುಮ್ಮನೆ ಕೈ ಮುಕ್ಕೊಂಡು ಹೋಗ್ತಾರೆ. ಏನೋ ಅವ್ರು ಏನೇನಕ್ಕೆ ಬಂದಿರ್ತಾರೋ ಏನು ಅಂದ್ಕೊಂಡು. ಗೌರ್ಮೆಂಟ್ ಬಸ್ಗಳು ಬರ್ತವೆ, ಯಾರಾದರೂ ಬರೋರು ಬರ್ಬೋದು. ಹಾಸನದಿಂದ, ಹಾಸನದು ಪುರ್ದಮ್ಮ ಅಂತಾರೆ, ಪುರ್ದಮ್ಮ ದೇವಸ್ಥಾನ. ಚಿಕನ್ ತಗೊಂತ ಐತೆ ನಮ್ಮಮ್ಮ. ತಿಂಡಿಗೆ ಒಂದೇ ಸರಿ ಚಿಕನ್ದು ಫ್ರೈ ಮಾಡಿಬಿಡೋಣ ಅಂತ ಹೇಳಿ ಚಿಕನ್ ಫ್ರೈ ಮಾಡೋಕ್ಕೆ ನಮ್ಮಮ್ಮ ಚಿಕನ್ ತಗೊತೈತೆ. ಅಲ್ಲಿ ಕೋಳಿ ಕಟ್ ಮಾಡಿಸ್ಬಿಟ್ಟು ದೇವ್ರ ಹತ್ರ, ಆಮೇಲೆ ಬಂದು ಇಲ್ಲಿ ಚಿಕನ್ದು
ಫ್ರೈ ಎಲ್ಲ ಊಟ ಮಾಡಿಕೊಂಡು ಮಧ್ಯಾಹ್ನ ದೇವರಿಗೆ ಎಡೆ ಹಾಕೋಕ್ಕೆ ಅಂತೇಳಿ ಸಾಂಬಾರು ಮಾಡಿ ಸಾಂಬಾರ್ದು ಎಡೆ ಹಾಕಿ ಬಂದಿದ್ದು ನಾವು ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಇನ್ನೇನಾ ಅಲ್ಲೇ ಚಿಕನ್ ಆಗ್ತಾಯ್ತಲ್ಲ, ನಮ್ಮ ದೊಡ್ಡಪ್ಪ ಈರುಳ್ಳಿ ಹೆಚ್ಚುತ್ತೈತೆ ಚಿಕನ್ನಿಗೆ. ಗಂಗತೆ ಫೋನ್ ಅಂತೆ. ಬೆಳ್ಳುಳ್ಳಿ ನೋಡು ತಗ, ಬೆಳ್ಳುಳ್ಳಿನ ಎಲ್ಲ ಇದಾವೆ ಎಲ್ಲರೂ. ಜಶು ನಿಂಗೆ ಬೇಕಾ ಬೆಳ್ಳುಳ್ಳಿ? ಹಾಂ, ಏನು ಮಾಡ್ತೀಯ ಇದನ್ನ? ಏನು ಮಾಡೋದಿದು? ಸುಲ್ ಕೊಡಬೇಕು ತಿನ್ನೋಕ್ಕದಕ್ಕೆ. ಯಪ್ಪ ಏನು ಬೆಳ್ಳುಳ್ಳಿ ತಿಂತಿದ್ದ, ಇವಾಗ ಬಿಡಿಸಿದ್ದೀವಿ. ಸಖತ್ ಹೀಟು. ಸುಲ್ಯ ಕೂತಡ ಓಡ್ ಬಂದ್ಬಿಡನು. ಅಯ್ಯ ಜಾಸ್ತಿ ದೊಡ್ಡ ಇಟ್ಬೇಡ, ಅವನು ಅಷ್ಟು ತಿಂತಾನೆ. ತಿಂತೇನಪ್ಪ ಚಿನ್ನಿ. ನೀವು ಬಸ್ಸಿಗೆ ಹೋಗ್ತಿದ್ದ ಕೊಟ್ಟಿರ್ತೇನಪ್ಪ, ಪಾಸ್ ಇಟ್ಟಿದ್ರೇನ ಬಸ್ ಚೆನ್ನಾಗಿ. ಹಲೋ ಜಶು ದೊಡ್ಡ ಎಲ್ಲಿದೆ ದೊಡ್ಡ? ದೊಡ್ಡ ಏನು ಮಾಡ್ತಿದ್ದೆ? ತಾಚಿ ಮಾಡ್ತಿದ್ಯಾ? ಚಿಕ್ಕಿ ಏನು ಮಾಡ್ತಿದ್ದಾಳೆ? ಚಿಕ್ಕಿಯಲ್ಲಿ ಎಲ್ಲಿ? ಚಿಕ್ಕಿಯಲ್ಲಿ ವಿದ್ಯೆಯಲ್ಲಿ ಎಲ್ಲಿದ್ದಾಳೆ? ಈ ಹೋಗಿದ್ದಾಳ? ಏನು ಮಾಡ್ತಾಳೆ ರಾತ್ರಿ ಹೊತ್ನಾಗಳು? ಆ ಓದ್ಕೊಂಬಲ್ವಾ? ಬು ಓದ್ಲಾ? ರಚ್ಚು ಎಲ್ಗೋದ್ಲು? ಬು ಅಲ್ಲ. ಬಾವು ಭರತನ್ ಏನಂತೀಯ ನೀನು? ಭರತನ್ ಏನಂತೀಯ ನೀನು? ಅಲ್ಲ, ಭರತನ ಏನಂತೀಯ? ಬಾವುನ ಏನಂತೀಯ ನೀನು? ಬಾವು ಅಂತೀಯಾ? ಹೇಳ್ತೀನಿ ರವನಿಗೆ ನೀನು ಬಾವು ಅಂತೀಯ ಅಂತ. ಮಾಮ ಅನ್ನಲ್ಲ ನೀನು? ಮಾಮ ಅನ್ನಲ್ಲ? ಹೇಳು. ಭರತು ಮಾಮ ಚಿನ್ನಿ. ಆನೆ ಬಂತು, ಆನೆ ಅಂದ. ಅಡ್ಕೆಲೆ ಹಾಕೊಂಡು ನೋಡಿ ಗೈಸ್ ಮುಷ್ಟಿನ. ಎಷ್ಟು ಕೊಡ್ತಂದೆ? 15. ಎಲ್ಲ ಬರೋರೆಲ್ಲ ಇಲ್ಲಿ ಏನಾನ ತಗೊಳಕ್ಕೆ ಐಟಮ್ಗಳು ಹೋದರೆ ಎಲ್ಲ ಡಬಲ್ ರೇಟ್. ಈ ಮನೆಗೆ 500 ರೂಪಾಯಿ ಕೊಟ್ಟಿದ್ದತ್ತು ಬಾಡಿಗೆ. ಭಾನುವಾರದೊತ್ತು ಬಂದರೆ 1,000 ಇರ್ತದೆ ನೋಡಿ ಗೈಸ್. ದುಡ್ಡು ಹೆಂಗೆ ಮಾಡ್ತಾರೆ. ಅನ್ನ ತಿಂದಿಲ್ವಾ? ತಿಂದಿಲ್ಲ. ತಿನ್ನೋ ಅನ್ನನ ಅಂದರೆ ಇಲ್ಲ. ಎಲ್ಲಿ ಖಾಲಿ ಆಗೈತೆ? ಈ ಕುಕ್ಕರ್ ಆಗಿದ್ರೆ ಇಷ್ಟೇ. ಅದಕ್ಕೆ ಇದು ಈ ಬಾಡಿ ಹಿಂಗಿರೋದು, ಸ್ಟೀಲ್ ಬಾಡಿ ಆಗಿ. ತಿನ್ನಬಾರ್ದು ಅನ್ನೋ ತಂದು ಅವ್ನು ಮುಂದಕ್ಕೆ ಇಕ್ಕೋ. ಹಾ ಮಾಡುತ್ತೆ ಚಿನ್ನಿನು. ಅದು ಚಿನ್ನಿ ಅದು ಅನ್ನು ಅಣ್ಣಂಗೆ ಹೇಳು. ಅನ್ನು ಅನ್ನು ಹೇಳು ಅಂತ ಅಣ್ಣಂಗೆ ಹೇಳು. ಅಂತ ಎಷ್ಟು ಮುತ್ತು ಕೊಡಿಸ್ಕೊಂತೀಯೋ. ಅದೇನೋ ಹುಡುಗಿ ಆಗಿದೆ ಚೆನ್ನಾಗಿರೋದ್ ಕಣ ನಿನಗೆ. ನೋಡಕ್ಕ ಇವನ್ ಅಡ್ಬಾಯ್ ಹಾಕಿದ್ಕೆನಕ ಮಾತೇ ಇಲ್ಲ. ಆಮೇಲೆ ಹೋರಿ ನೋಡಿ ಗೈಸ್. ಇವನಿಗೆ ನಾನು ಸಬ್ಸ್ಕ್ರೈಬ್ ಮಾಡೋಣ ಅಂತೇಳಿ ಅವ್ನು ಫೋನ್ ಇಸ್ಕೊಂಡ್ರೆ ಸರಿ ಕೊಡಬೇಡ ಅವಕ್ಕಂಗೆ ದುಡ್ಡು ಬರ್ತೈತೆ ಅಂತೆ. ಹಿಂಗೆ ಸ್ಟಾರ್ಟ್ ಮಾಡಿದ ತಕ್ಷಣ ದುಡ್ಡು ಬರೋದಾಗಿದ್ರೆ ಯೂಟ್ಯೂಬಿಂದ ಇನ್ನು ಯಾರ್ಯಾರೋ ಕ್ರಿಯೇಟ್ ಮಾಡಿರೋರು. ಸೆಲ್ಫ್ ಪ್ರಮೋಷನ್. ಹೊಡೀರಿ ಚಪ್ಪಾಳೆ. ಹೇಳು
ನಮ್ಮ ಜಶುಗೆ ಎಷ್ಟು ಬೇಡ ಬೇಡ ಅಂದರೂ ನಮ್ಮ ಚರಿಬುಡ್ಡಿ ಕೇಳ್ತಾನೆ ಇರಲಿಲ್ಲ. ಅದು ಇದು ತಂದ್ಕೊಟ್ಟು ತಿನ್ಸೇ ಬಿಡ್ತಾ ಇದ್ದ. ನಮ್ಮ ಜಶುಗೆ ನನ್ನ ತಂಗಿನ ಚಿಕ್ಕಿ ಅನ್ನು ಅಂತ ನಾನು ಹೇಳ್ಕೊಡ್ತಾ ಇದ್ದೆ. ಅವ್ನು ಎಷ್ಟು ಚೆನ್ನಾಗಿ ಚಿಕ್ಕಿ ಅಂತಾನೆ ಗೊತ್ತಾ. ಚಿಕ್ಕಿ ಅಂದ್ರೆ ಕೊಡ್ತೀನಿ. ಚಿಕ್ಕಿ ಚಿಕ್ಕಿ ಚಿಚ್ಚಿ ಅಲ್ಲ ಚಿಕ್ಕಿ. ಜಶು ಜಶು ಕ್ಯೂಟ್. ವಾವ್. ಎಗ್ ಬೇಕಾ ನಿಂಗೆ? ಎಸ್. ಬರೋ ಜನದ ರಶ್ ಇಲ್ಲೂ ಐತೆ, ಆದರೆ ಇದು ಯಾವ ಸೈಡ್ ಹೋಗೋದ. ನಮ್ಮಮ್ಮರು ಅಡುಗೆ ಮಾಡಿದ್ದು ಏನು ಎಂಜಾಯ್ ಮಾಡ್ದಂಗೆ ಅಡುಗೆ ಮಾಡಿಬಿಟ್ಟು ಆ ದೇವ್ರಿಗೆ ಅಂತ ಹೇಳಿ ತಗೊಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಹೋದ್ವಿ. ಆಲ್ರೆಡಿ 3 ಗಂಟೆ ಆಗಿತ್ತು. ನಾವು ಬೆಳಿಗ್ಗೆ ಬಂದಾಗ ಒಂದೂ ಗಾಡಿ ಇರಲಿಲ್ಲ. ನಾವು ರಿಟರ್ನು ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಎಷ್ಟು ಜನ ಆಗಿದ್ರು ನೋಡಿ ನೀವೇನೆ. ಇಲ್ಲಿ ಹಂದಿ ಮಾಡಿರೋರು ಹಂದಿ, ಚಿಕನ್ ಮಾಡಿರೋರು ಚಿಕನ್ನು, ಕುರಿ ಮಾಡಿರೋರು ಕುರಿ ಎಲ್ಲನೂ ಇಟ್ಟೋಗಿದ್ರು. ಇಲ್ಲಿ ಹಂದಿನ ಕೆಲವೊಬ್ರು ತಿನ್ನಲ್ವಲ್ಲ, ಅಂಥವ್ರು ಏನು ಮಾಡ್ತಾರೆ ಅಂದರೆ ಅಲ್ಲೇ ಬಿಟ್ಟು ಹೋಗ್ತಾರಂತೆ. ಅದನ್ನು ಎಲ್ಲಿ ಬೇರೆ ಕಡೆ ಅಂದರೆ ಬೆಂಗಳೂರು ಅಂಥ ರೆಸ್ಟೋರೆಂಟ್ಗಳಿಗೆ ಪಾರ್ಸಲ್ ಮಾಡ್ತಾರಂತೆ. ನನಗೆ ಗೊತ್ತೇ ಇರಲಿಲ್ಲ, ನಮ್ಮ ಮಾಮ ಹೇಳ್ತು ಹಂಗಂತ. ನೆಕ್ಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ತಾಮ್ರದ ಶೀಟು ಮತ್ತು ತಾಮ್ರದ್ದು ಮಳೆ ತಗೊಂಡು ಎಲ್ಲರೂ ಅವ್ರವ್ರ ಅರ್ಕೆ ಬರೋದ್ಬಿಟ್ಟು ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಅಕ್ಕರು, ನಮ್ಮ ಅತ್ತೆ ಇನ್ನೊಂದು ಅತ್ತೆ ಎಲ್ಲನೂ ಬರೆದು ಈ ಮರದ ಹತ್ರ ಬಂದು ಹೊಡಿಯೋಕ್ಕೆ ನೋಡ್ತಾಯಿದ್ರು. ಈ ಕಡೆ ಆಪೋಸಿಟಲ್ಲಿ ಇದ್ದಿದ್ದು ದೇವ್ರ ಹತ್ರ ಒಬ್ರು ಹೇಳ್ತಾರೆ ಇದು ಭೂತಪ್ಪ ಅಂತ, ಇನ್ನೊಬ್ರು ಹೇಳ್ತಾರೆ ಇಲ್ಲ ಇದು ಪುರ್ದಮ್ಮ ಅಂತಾರೆ. ನನಗೆ ಅಷ್ಟಾಗಿ ಗೊತ್ತಿಲ್ಲ, ಫಸ್ಟ್ನೇ ಸರಿ ಅಲ್ವ ಹೋಗಿದ್ದು. ಅಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಕೂತ್ಕೊಂಡು ದೇವ್ರ ಹತ್ರ ಎಲ್ಲ ಹೂವು ಕೇಳ್ತಾರಂತೆ. ಬೆಳಿಗ್ಗೆ ಬಂದಿದ್ದರೆ ಅಂದರೆ ಜಾಸ್ತಿ ಜನ ಇರಲಿಲ್ಲ, ನಮಗೆ ಗೊತ್ತಿರಲಿಲ್ಲ. ನಾವು ಮಧ್ಯಾಹ್ನ ಅದು ಒಳಗಡೆ ದೇವ್ರನ್ನ ಕೇಳಬೇಕಾದ್ರೆ ಅಂದರೆ ದೇವ್ರ ಹತ್ರ ಶೀಟಲ್ಲಿ ಬರ್ತಿರೋದನ್ನ ಹಾಕ್ಬೇಕಾದ್ರೆ ಯಾರೋ ಹಂಗಂದ್ರು ಇಲ್ಲಿ ಹೂವು ಕೇಳ್ತಾವ್ರೆ ಅಂತನ. ನೋಡಿ ಎಷ್ಟು ರಶ್ ಇದೆ ಆ ದೇವಸ್ಥಾನದ ಹತ್ರ. ಇದನ್ನು ಭೂತಪ್ಪ ಅಂತ ಫಸ್ಟ್ ಒಬ್ಬರು ಹೇಳಿದ್ರು, ಇನ್ನೊಬ್ಬರು ಇದನ್ನು ಪುರ್ದಮ್ಮ ಅಂತ ಹೇಳಿದ್ರು. ನಂಗೆ ಅಷ್ಟು ಗೊತ್ತಿಲ್ಲ. ನೋಡಿ ಬೀಗನೆಲ್ಲ ಎಷ್ಟು ಹರಕೆ ಮಾಡಿ ಇಟ್ಕೊಂಡಿದ್ದಾರೆ. ಒಂದು ದೇವ್ರ ಹತ್ರ ಬೀಗ, ಒಂದು ದೇವ್ರ ಹತ್ರ ಫೋಟೋ, ತಾಮ್ರದ ಶೀಟು, ಆಮೇಲೆ ಏನೇನೋ ಅವ್ರ ವಸ್ತುಗಳ್ನ ಹಾಕೋದು ಆ ಥರ. ಇವರೇ ಹೇಳಿದ್ದು ಅದನ್ನು ಭೂತಪ್ಪ ಅಂತ ನಮಗೆ. ಇವೆಲ್ಲೂ ಹೋದ್ರು ಈಗ ಹೊಲ್ತಕ್ಕೆ ಹೋಗ್ತೀವಿ, ಹೊಲ್ತಕ್ಕೆ ಹೋದಾಗ ಕಾಣಿಸ್ಗೆ ಅಂದ್ರೆ ಕೈ ಮುಗಿದ್ರೆ ಬೋಗಿ ನಾವು ಬೆಳಿಗ್ಗೆ ಬಂದಾಗ ಒಂದು ಗಾಡಿನೂ ಇಷ್ಟೊಂದಿಲ್ಲ, 1-2 ಗಾಡಿ ಇದ್ವೇನೋ ಅಷ್ಟೆ. ಈಗ ಬಂದು ಹೋಗಿರೋವು ಎಷ್ಟೊಂದು ಇದ್ದಾವೆ. ನಾನು ನಮ್ಮ ಚರಿಗೆ ಹೇಳ್ತಾಯಿದ್ದೆ ಬ್ಲಾಗ್ ಸ್ಟಾರ್ಟ್ ಮಾಡಿ ಹೇಳ್ಕೊಡ್ತೀನಿ ಹೇಳು ಅಂತನ. ನೋಡಿ ಅವನು ಹೆಂಗೆ ನಾಚಿಕಂತಾನೆ. ಅನುಲೋಕಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ದುಡ್ಡನಾಗೆ ಇರ್ರಿ ನೀನು ನಿಮ್ಮ ಅಣ್ಣಯ್ಯ. ಪೂಜೆ ಎಲ್ಲ ಮುಗಿಸ್ಕೊಬಂದು ನಾವು ಊಟಕ್ಕೆ ಕೂತ್ವಿ. ಊಟ ಮುಗಿಸ್ಕೊಂಡು ರಿಟರ್ನು ಶಿರಾಕ್ಕೆ ಹೊರಟ್ವಿ. ನಾಲ್ಕು 24 ಇವಾಗ. ನಾವು ಶಿರಾಕ್ಕೆ ಹೋಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ನೋಡಬೇಕು. ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ರಿಟರ್ನ್ ಮನೆಗೆ ಬಂದಿದ್ದೆಲ್ಲನ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.
ಬಾಯ್.